ಓಂ ಶಾಂತಿ. ನವರಾತ್ರಿಯ 5ನೇ ದಿನ ಆರಾಧಿಸಲ್ಪಡುವ ಸ್ಕಂದ ಮಾತೆಯ ರಹಸ್ಯ. ಸ್ಕಂದ ಮಾತೆಗೆ 4 ಭುಜ ಉಳ್ಳವಳು, ಸಿಂಹದ ಮೇಲೆ ಸವಾರಿ, 2 ಭುಜಗಳಲ್ಲಿ ಕಮಲದ ಪುಷ್ಪಗಳಿವೆ. ಅವಳ ಒಂದು ಹಸ್ತ ಸದಾ ವರದಾನ ನೀಡುವ ಮುದ್ರೆಯಲ್ಲಿದೆ. ಇನ್ನೊಂದು ಕೈಯಿಂದ ತನ್ನ ಮಗನಾದ ಸ್ಕಂದನನ್ನು ಮಡಿಲಿನಲ್ಲಿ ಕೂರಿಸಿಕೊಂಡಿದ್ದಾಳೆ. ಅವಳ ಬಣ್ಣ ಶ್ವೇತ ಬಣ್ಣ. ಅವಳು ಕಮಲದ ಮೇಲೆ ವಿರಾಜಮಾನವಾಗಿದ್ದಾಳೆ. ಕಲಿಯುಗದ ಅಂತ್ಯದಲ್ಲಿ ಸ್ವಯಂ ನಿರಾಕಾರನಾದ ಪರಮಾತ್ಮನು ಈ ಧರೆಗೆ ಬಂದು ಮಾತೆಯರು ಹಾಗೂ ಕನ್ಯೆಯರಿಗೆ ಜ್ಞಾನದ ಕಳಸವನ್ನು ನೀಡಿ ಶಿವಶಕ್ತಿಯರನ್ನಾಗಿ ಮಾಡುತ್ತಿದ್ದಾರೆ. ಶಿವಶಕ್ತಿಯರು ಶಿವನನ್ನೇ ತಮ್ಮ ಅಲೌಕಿಕ ಪತಿಯನ್ನಾಗಿ ಪಡೆದು ಶಿವನ ದಿವ್ಯ ಜ್ಞಾನವನ್ನು ಮನುಷ್ಯಾತ್ಮರಿಗೆ ನೀಡುತ್ತಾರೆ. ಶಿವನ ಸಮಾಗಮದಿಂದ ಒಂದು ಅಲೌಕಿಕ ಯೋಗಾಗ್ನಿಯು ಉತ್ಪನ್ನವಾಗುತ್ತದೆ. ಆ ಯೋಗಾಗ್ನಿಯ ಶಕ್ತಿಯಿಂದ ಅನೇಕ ಮನುಷ್ಯಾತ್ಮರು ಜ್ಞಾನದ ಅಲೌಕಿಕ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಅವರೇ ಸ್ಕಂದ ಅಥವಾ ಕಾರ್ತಿಕೇಯ ಆಗಿದ್ದಾರೆ. ಮಕ್ಕಳಾಗದೆ ಮುಕ್ತಿ ಇಲ್ಲ ಎಂಬ ಭ್ರಮೆ ಬಹಳ ಜನರಲ್ಲಿದೆ. ಅದಕ್ಕಾಗಿಯೇ ಕೆಲವು ಭಕ್ತರು ತಮಗೆ ಸಂತಾನ ಪ್ರಾಪ್ತಿಗಾಗಿ ಸ್ಕಂದ ಮಾತೆಯನ್ನು ಆರಾಧಿಸುವುದುಂಟು. ಆದರೆ ವಾಸ್ತವದಲ್ಲಿ ನಾವು ಪರಮಾತ್ಮನಿಗೆ ಮಕ್ಕಳಾಗಬೇಕಾಗಿದೆ. ಅವನನ್ನು ತಂದೆಯೆಂದು ಸ್ವೀಕರಿಸಬೇಕು. ಈ ನಿಟ್ಟಿನಲ್ಲಿ ಅವನಿಗೆ ನಾವು ಮಕ್ಕಳಾಗದೇ ಇದ್ದರೆ ನಮಗೆ ಮುಕ್ತಿ ಇಲ್ಲ ಎಂದು ಹೇಳಲಾಗುತ್ತದೆ. ಆದರೆ ಮಕ್ಕಳಿಲ್ಲದೆ ಮುಕ್ತಿ ಇಲ್ಲ ಎಂದು ಹೇಳುವುದು ಮೂಢಮತಿಗಳ ವಾದ. ನವರಾತ್ರಿಯ 6ನೆಯ ದಿನ ಆರಾಧಿಸಲ್ಪಡುವ ಕಾತ್ಯಾಯಿನಿ ದೇವಿಯ ರಹಸ್ಯ. ದುರ್ಗೆಯ ನವರೂಪಗಳಲ್ಲಿ ಕಾತ್ಯಾಯಿನಿ ಅವತಾರವು 6ನೆಯ ಅವತಾರವಾಗಿದೆ. ಕಾತ್ಯಾಯನ ಋಷಿಯ ರೂಪವನ್ನು ನೀಡಿದ್ದರ ಕಾರಣದಿಂದ ಅಸುರರ ಉಪಟಳವು ಹೆಚ್ಚಾದಾಗ ದೇವತೆಗಳು ತಮ್ಮ ರಕ್ಷಣೆಗೆ ಶ್ರೀ ವಿಷ್ಣುವಿನ ಮೊರೆ ಹೋದರು. ಆಗ ಶಂಕರ, ಬ್ರಹ್ಮ ಮತ್ತು ಅನ್ಯ ದೇವತೆಗಳು ತಮ್ಮ ಬಾಯಿಯಿಂದ ದಿವ್ಯ ಪ್ರಭೆಯನ್ನು ಹೊರಹಾಕಿದರು. ಆ ದಿವ್ಯ ಪ್ರಭೆಯಿಂದ ಕಾತ್ಯಾಯಿನಿ ದೇವಿಯು ಪ್ರಕಟಳಾದವು. ಶಂಕರನು ಅವಳಿಗೆ ತನ್ನ ತ್ರಿಶೂಲವನ್ನು, ಶ್ರೀ ವಿಷ್ಣುವು ತನ್ನ ಸುದರ್ಶನ ಚಕ್ರವನ್ನು, ವರುಣನು ಒಂದು ಶಂಖವನ್ನು, ಅಗ್ನಿಯು ಚಿಕ್ಕ ಬಾಣವನ್ನು, ವಾಯುವು ಧನಸ್ಸನ್ನು, ಸೂರ್ಯನು ಬಾಣಗಳಿಂದ ತುಂಬಿದ ಬತ್ತಳಿಕೆಯನ್ನು, ಇಂದ್ರನು ವಜ್ರಾಯುಧವನ್ನು, ಕುಬೇರನು ಒಂದು ಗದೆಯನ್ನು, ಬ್ರಹ್ಮನು ಒಂದು ಮಾಲೆ, ಜಲಪಾತ್ರೆ, ಒಂದು ಗುರಾಣಿ ಮತ್ತು ಖಡ್ಗವನ್ನು, ವಿಶ್ವಕರ್ಮನು ಯುದ್ಧ ಕೊಡಲಿಯನ್ನು ಮತ್ತು ಇತರರು ಇದೇ ರೀತಿ ಅನೇಕ ಆಯುಧಗಳನ್ನು ನೀಡಿದರು. ಈ ರೀತಿಯಾಗಿ ದೇವಿಯು ಕಂಗೊಳಿಸುತ್ತಾ ಮೈಸೂರಿನ ಪರ್ವತಗಳತ್ತ ನಡೆದಳು. ಅಲ್ಲಿ ಅಸುರರ ಅವಳ ಸೌಂದರ್ಯವನ್ನು ಕಂಡು ಮೋಹಿತರಾದರು. ಈ ವಿಷಯವನ್ನು ಅವರು ತಮ್ಮ ರಾಜನಾದ ಮಹಿಷಾಸುರನಿಗೆ ತಿಳಿಸಿದರು. ಮಹಿಷಾಸುರನು ಅವಳನ್ನು ಪಡೆಯಲು ಉತ್ಸುಕನಾದನು. ಮಹಿಷಾಸುರನನ್ನು ಸಂಹರಿಸಿದ ಕಾರಣ ಮಹಿಷಾಸುರ ಮರ್ದಿನಿ ಎಂದು ಕರೆಯಲಾಗುತ್ತದೆ. ಶಿವಪರಮಾತ್ಮನು ಧರೆಗೆ ಅವತರಿಸಿ ಕನ್ಯೆಯರು ಮತ್ತು ಶಿವಶಕ್ತಿಯರು ತಮ್ಮ ಹಳೆಯ ವಿಕಾರಿ ಸಂಸ್ಕಾರಗಳನ್ನು ಗೆಲ್ಲಲು ಸನ್ಯಾಸ ವ್ರತ ಅಂದರೆ ಬ್ರಹ್ಮಚರ್ಯದ ಪಾಲನೆಯನ್ನು ಮಾಡಿ
ಶಿವನ ಧ್ಯಾನದಲ್ಲಿ ತೊಡಗುತ್ತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳೆಂಬ ರಾಕ್ಷಸಿ ಗುಣಗಳನ್ನು, ಅಂದರೆ ತಮ್ಮ ಮನೋವಿಕಾರಗಳನ್ನು ಸಮಾಪ್ತಿ ಮಾಡಲು ಆಂತರ್ಯದಲ್ಲಿ ಯುದ್ಧ ಮಾಡುವುದನ್ನು ಭಕ್ತರು ಕಥೆಯ ರೂಪದಲ್ಲಿ ತೋರಿಸಿದ್ದಾರೆ. ಓಂ ಶಾಂತಿ. ನವರಾತ್ರಿಯ 7ನೇ ದಿನವಾದ ಆರಾಧಿಸುವ ದೇವಿಯೇ ಕಾಳರಾತ್ರಿ ದೇವಿ. ದಟ್ಟವಾದ ಅಂಧಕಾರದಂತೆ ಇವಳ ಶರೀರ ವರ್ಣವು ಕಪ್ಪು, ತಲೆಗೂದಲು ಬಿಚ್ಚಿ ಹರಡಿಕೊಂಡಿದೆ. ಕತ್ತಿನಲ್ಲಿ ಮಿಂಚಿನಂತೆ ಹೊಳೆಯುತ್ತಿರುವ ಮಾಲೆಯನ್ನು ಧರಿಸಿದ್ದಾಳೆ. ಕಾಳರಾತ್ರಿ ಮಾತೆಯು ವಾಹನ ಕತ್ತೆ. ಈಕೆಯ 3 ಕಣ್ಣುಗಳು ಬ್ರಹ್ಮಾಂಡದಂತೆ ಗೋಲವಾಗಿದ್ದು ವಿದ್ಯುತ್ತಿನಂತೆ ಕಿರಣಗಳನ್ನು ಹೊಮ್ಮಿಸುತ್ತದೆ. ಹಲವಾರು ಕೆಟ್ಟ ಸ್ಕಂದನ ಲಹರಿಗಳು ಒಟ್ಟು ಸೇರಿ ಸಿದ್ಧವಾಗುವ ಶಕ್ತಿಯೇ ಕಾಲ. ಆಪತ್ತನ್ನು ಅಥವಾ ಸಂಕಟವನ್ನು ತರುವ ಈ ಕೆಟ್ಟ ಸ್ಕಂದನ ಲಹರಿಗಳ ಸಾಮೂಹಿಕ ಶಕ್ತಿಯನ್ನು ಶೇಷವೂ ಇಲ್ಲದಂತೆ ಸಂಪೂರ್ಣವಾಗಿ ವಿನಾಶ ಮಾಡುವವಳೇ ಕಾಳರಾತ್ರಿ. ಈಕೆಯು ಅತ್ಯಂತ ಭಯಂಕರ ಸ್ವರೂಪವುಳ್ಳವಳಾಗಿದ್ದಾಳೆ. ಉಪಾಸಕರು ಇವಳನ್ನು ಶುಂಭಕರಿ, ಶುಭಶಂಕರಿ ಎಂದು ಪೂಜಿಸುತ್ತಾರೆ. ಈಕೆಯ 3ನೇ ಕಣ್ಣು ಆತ್ಮಜ್ಞಾನವನ್ನು ಸಾಂಕೇತಿಸುತ್ತದೆ. ಜಗತ್ತಿನ ವಿನಾಶಕ್ಕಿಂತಲೂ ಮೊದಲು ಅಂತರಂಗದಲ್ಲಿರುವ ಹೀನತೆಗಳನ್ನು ನಾಶಪಡಿಸಿಕೊಳ್ಳಬೇಕಾಗಿದೆ. ಪ್ರತಿಯೊಬ್ಬರೂ ತಮಗೆ ತಾವೇ ಕಾಳರಾತ್ರಿಯ ಸ್ವರೂಪವನ್ನು ಧಾರಣೆ ಮಾಡಿಕೊಂಡು ಆತ್ಮದಲ್ಲಿರುವ ದುರ್ಗುಣಗಳನ್ನು ವಿನಾಶ ಮಾಡಿಕೊಳ್ಳಬೇಕಾಗಿದೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯವು ಮನುಷ್ಯಾತ್ಮನಲ್ಲಿರುವ ಅಸುರತ್ವವನ್ನು ಹೋಗಲಾಡಿಸಿ ದೈವಿ ಗುಣಗಳನ್ನು ಬೆಳೆಸುವ ಮಾರ್ಗವನ್ನು ತಿಳಿಸುತ್ತಾರೆ. ನವರಾತ್ರಿಯ 8ನೇ ದಿನವಾದ ಇಂದು ದುರ್ಗಾಷ್ಟಮಿ. ಮಹಾಗೌರಿಯನ್ನು ಉಪಾಸನೆ ಮಾಡಲಾಗುತ್ತದೆ. ಮಹಾಗೌರಿಯ ವೃಷಭ ವಾಹನ, ಚತುರ್ಭುಜ ಶ್ವೇತವರ್ಣೆ, ಮೇಲಿನ ಬಲಗೈಯಲ್ಲಿ ಅಭಯ ಮುದ್ರೆ, ಕೆಳಗಿನ ಬಲಗೈಯಲ್ಲಿ ತ್ರಿಶೂಲ ಮತ್ತು ಮೇಲಿನ ಎಡಗೈಯಲ್ಲಿ ಡಮರುಗ ಹಾಗೂ ಕೆಳಗಿನ ಎಡಗೈಯಲ್ಲಿ ವರದ ಮುದ್ರೆ ಇದೆ. ಜಗದಂಬೆಯ 8ನೇ ಶಕ್ತಿಯಾದ ಮಹಾಗೌರಿಯು ಆರಾಧನೆ ಕೃಪೆಯಿಂದ ಅಲೌಕಿಕ ಸಿದ್ಧಿಗಳು ಪ್ರಾಪ್ತಿಯಾಗುತ್ತವೆ ಎಂಬ ನಂಬಿಕೆ ಇದೆ. ಎಲ್ಲರಿಗೂ ಪರಮಾತ್ಮ ಜ್ಞಾನ ಪ್ರಾಪ್ತಿ ಮಾಡಿಸಿ ಜ್ಞಾನದ 3ನೆಯ ನೇತ್ರವನ್ನು ತರಿಸಿ ಅವರ ಜೀವನದಲ್ಲಿ ಆಧ್ಯಾತ್ಮಿಕ ಕಾಂತಿಯನ್ನು ತರುವಂತಹ ಮೀನಾಕ್ಷಿ ದೇವಿಯಂತಲೂ ಕರೆಯಲಾಗುತ್ತದೆ. ಹೇಗೆ ಮಹಾಗೌರಿಯನ್ನು ತಪಸ್ವಿನಿ ಎಂದು ಹೇಳಲಾಗುತ್ತದೆಯೋ ಹಾಗೆ ಸಮಯಾನುಸಾರ ಈಗ ಪರಮಾತ್ಮನು ರಾಜಯೋಗ ಶಿಕ್ಷಣದ ಮೂಲಕ ಎಲ್ಲರ ಆಂತರಿಕ ತೇಜಸ್ವಿಯನ್ನು ಹೆಚ್ಚಿಸಿ ತಪಸ್ವಿ ಮೂರ್ತಿಗಳನ್ನಾಗಿ ಮಾಡುತ್ತಿದ್ದಾರೆ. ನಿರಂತರ ತಪಸ್ಸಿನ ಮೂಲಕ ಆತ್ಮದ ತೇಜಸ್ಸು ಹೆಚ್ಚುತ್ತದೆ. ಆಗ ಸ್ವಯಂ ವರದಾನಿ ಮೂರ್ತಿಗಳಾಗುತ್ತೇವೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯವು ಆತ್ಮದ ತೇಜಸ್ಸನ್ನು ಹೆಚ್ಚಿಸುವಂತಹ ಅನೇಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಳ್ಳುತ್ತದೆ. 9ನೇ ದಿನ ಮಹಾನವಮಿ. ಇಂದು ದುರ್ಗೆಯನ್ನು ಸಿದ್ಧಿದಾತ್ರಿ ರೂಪದಲ್ಲಿ ಪೂಜಿಸಲಾಗುತ್ತದೆ. ಸಾಧಕರಿಗೆ ಎಲ್ಲ ರೀತಿಯ ಸಿದ್ಧಿಗಳನ್ನು ಕರುಣಿಸುವವಳಾಗಿರುವುದರಿಂದ ಆಕೆ ಸಿದ್ಧಿದಾತ್ರಿ. ಸಿದ್ಧಿದಾತ್ರಿಗೆ ಚತುರ್ಭುಜಗಳಿವೆ. ಕಮಲ ಪುಷ್ಪದ ಮೇಲೆ ವಿರಾಜಮಾನನಾಗಿದ್ದಾಳೆ. ಶಂಖ, ಚಕ್ರ, ಗದೆ ಮತ್ತು ಕಮಲ ಪುಷ್ಪವನ್ನು ಕೈಗಳಲ್ಲಿ ಧರಿಸಿದ್ದಾಳೆ. ಮಾರ್ಕಂಡೇಯ ಪುರಾಣದಲ್ಲಿ ಉಲ್ಲೇಖಿಸಲಾಗಿರುವ ಅಷ್ಟಸಿದ್ಧಿಗಳಾದ ಹಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಕಮ್ಯೋ, ಇಷಿತ್ವ ಹಾಗೂ ವಶಿತ್ವ ಮುಂತಾದ ಎಲ್ಲ ಸಿದ್ಧಿಗಳನ್ನು ದಯಪಾಲಿಸುವ ಮಹಾಮಹಿಮಳಾಗಿದ್ದಾಳೆ. ಸಾಮಾನ್ಯ ಸ್ಪಂದನ ಲಹರಿಗಳನ್ನು ಸೂಕ್ಷ್ಮ ಅತಿ ಸೂಕ್ಷ್ಮ ತರಂಗಗಳಲ್ಲಿ ಶಾಶ್ವತವಾಗಿ ಸೇರಿಸುವುದಕ್ಕೆ ಮೋಕ್ಷ ಅಥವಾ ಸಿದ್ಧಿ ಎನ್ನುತ್ತಾರೆ.
ಸಿದ್ಧಿಯನ್ನು ನೀಡುವವಳು ಸಿದ್ಧಿದಾತ್ರಿ. ಕಮಲ ಪುಷ್ಪದ ಮೇಲೆ ಕುಳಿತಿರುವುದು ಪವಿತ್ರ ಜೀವನವನ್ನು ಸೂಚಿಸಿದರೆ ಅಷ್ಟಸಿದ್ಧಿಗಳ ಅಷ್ಟಶಕ್ತಿಗಳ ಪ್ರಾಪ್ತಿಯನ್ನು ಸೂಚಿಸುತ್ತವೆ. ಶಂಖ ಚಕ್ರಗಳು ಜ್ಞಾನದ ಅರಿವು ಮತ್ತು ಅದರ ಪ್ರಕಾರವನ್ನು ತಿಳಿಸುತ್ತವೆ. ಗದೆಯು ವಿಕಾರದ ಮೇಲಿನ ವಿಜಯವನ್ನು ಸೂಚಿಸುತ್ತವೆ. ಸಿದ್ಧಿ ಸ್ವರೂಪವು ಸಂಪೂರ್ಣತೆಯ ಸೂಚಕವು ಪರಮಾತ್ಮನ ಶಕ್ತಿಯ ಪ್ರಾಪ್ತಿಯ ಸಾಂಕೇತಿಕವಾಗಿದೆ. ಮಾನವ ಜೀವನದಲ್ಲಿ ಆಧ್ಯಾತ್ಮಿಕ ಶಕ್ತಿಯು ಅವಶ್ಯಕತೆ ತುಂಬ ಇದೆ. ಜೀವನವನ್ನು ಶ್ರೇಷ್ಠವಾಗಿಸಲು ಪರಮಾತ್ಮ ಅನುಭೂತಿಯನ್ನು ಪಡೆಯಲು ನಾವೆಲ್ಲರೂ ಸಹ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ರಾಜಯೋಗ ಶಿಕ್ಷಣ ಸರ್ವರಿಗೂ ಉಚಿತವಾಗಿ ನೀಡ್ತಾ ಇದೆ. ತಮ್ಮೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ.